ಇದ್ರ ಹಿಂದೆ ಘೋಷಣೆ ಮಾಡಿದಂತಹ ಸರ್ಕಾರ ಬಿ ಜೆ ಪಿಯಲ್ಲಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟಲ್ಲಿ ಘೋಷಣೆ ಮಾಡಿ ಇದಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಬ್ಯಾಂಕ್ವೆಟ್ ಹಾಲಲ್ಲೇ ಕೂಡ ಭಾಳ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಕೂಡ ನಡೀತು. ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಸಿಗಳಾದಂತಹ ಮಾಜಿ ಮಂತ್ರಿಗಳಾದಂಥ MR ಸೀತಾರಾಮ್ ಅವರು ಬಂದರು. ಅವ್ರು ಬಂದು ಅನಿವಾರ್ಯದ ಕಾರಣಗಳಿಂದ ಅವರು ಬೇರೆ ಮದುವೆ ಕಾರ್ಯಕ್ರಮದಲ್ಲಿದ್ದಾಗ ಅವರು ಭಾಷಣ ಮಾಡಿ ಹೊರಟರು. ಅದಾದ ಮೇಲೆ ಬೇರೆಯವರು ಭಾಷಣ ಮಾಡ್ತಿದ್ದಾಗ ಇವರ ಒಂದು ಟರ್ಮ್ ಬಂದಾಗ ಭಾಷಣ ಮಾಡ್ತಿದ್ದಾಗ ಯಾರೆಲ್ಲ BJPನ ಗುಣಗಾನ ಮಾಡ್ತಾ ಇದ್ದೀರಾ, ಅದಾದಮೇಲೆ ಯಾರಪ್ಪಂದು ಇದು ಸಿದ್ದರಾಮಯ್ಯನ ಸರ್ಕಾರ, ಇದು ನನ್ನ ಸರ್ಕಾರ, ಅದು ಇದು ಅಂಥೇಳಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು. ಯಾಕೆ ಈ ಥರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ, ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ನೀವು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರಾ ಅಂತೇಳಿ ಜನ ಕೂಡ ಕೂಗೋಕ್ಕೆ ಶುರು ಮಾಡಿದ್ರು. ಅವರು ಯಾವಾಗ ಅವರು ಒಂದು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು, ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು. ನಾನು ಹೇಳಿದೆ, ನಾನು BJPಯ ಸಂಸದನಾಗಿ ಇಲ್ಲಿ ಕೂತಿದ್ದೀನಿ, ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ. ಸಣ್ಣದಾಗಿ ಯಾವಾಗೋ ಮಾತಾಡಿದಾಗ, ಯಾರೋ ಭಾಷಣ ಮಾಡಿದಾಗ, ಯಾರೋ ಮಾಡಿದಾಗ, ಇಲ್ಲ ಎದುರುಗಡೆ ಇರೋರು ಇದನ್ನು ಮಾಡಿರೋದು ಯಾರು ಅಂತ ಹೇಳಿದಾಗ ಒಂದು ಗುಣಗಾನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದು ಬಸವರಾಜ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದು. ಯಾವುದೋ ಒಂದು ಸಮುದಾಯಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿ ಕೂತಿದ್ದವರೆಲ್ಲರೂ ಕೂಡ ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಲ್ಲ. ಅಲ್ಲಿ ಕೂತಿದ್ದಂಥವರು ಸಭಿಕರಿದ್ದರು, ಅವರು ಪಕ್ಷಾತೀತವಾಗಿ ಕೂತಿದ್ರು, ಪಕ್ಷಕ್ಕೆ ಸೀಮಿತವಾಗಿದ್ದಂಥವ್ರು. ಜನ ಬಂದು ಸಮುದಾಯದವರು, ಅವರು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ. ಅದನ್ನು ಹೇಳ್ತಿದ್ರೆ ನಿನಗೆ ಕೋಪ ಬಂದರೆ ನಾನೇನು ಮಾಡೋಕ್ಕಾಗುತ್ತೆ. ಇವತ್ತು 3A ಇಂದ 2A, ಇವತ್ತು 1991ರಲ್ಲಿ 103 ಜಾತಿಗಳು ಈ 2Aಯಲ್ಲಿರುತ್ತೆ. ಅದರಲ್ಲಿ ಬಲಿಜ ಸಮುದಾಯ ಕೂಡ ಇರ್ತದೆ. ವಿನಾಕಾರಣ ಯಾವುದೇ ಒಂದು ರಿಪೋರ್ಟ್ ಇಲ್ದಿರ ಕಾಂಗ್ರೆಸ್ ಸರ್ಕಾರ ಅವತ್ತು ಬಲಿಜ ಸಮುದಾಯವನ್ನು 3Aಗೆ ಹಾಕುತ್ತೆ. ಯಾವ ಕಾರಣ ಕೊಟ್ರಿ? ಅದಕ್ಕಿವತ್ತು ನೀನು ಉತ್ತರ ಕೊಡು. ನೀನು ಯಾರು ಪ್ರದೀಪ್ ಈಶ್ವರ್ ಅವರು ಮತ್ತು ಕಾಂಗ್ರೆಸ್ಸಿನ ನಾಯಕರು ಕೊಡಿ. ಅದಾದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಒಂದು ನಮ್ಮ ಸಮುದಾಯಕ್ಕೆ 3A ಇಂದ 2Aಯನ್ನು ಅಟ್ಲೀಸ್ಟು ಒಂದು ಎಜುಕೇಷನ್ಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಸಮುದಾಯ ಚುರುಣಿ ಆಗಿದೆ. ಇವತ್ತು ಲಕ್ಷಾಂತರ ಮಕ್ಕಳು ಡಾಕ್ಟ್ರುಗಳಾಗಲಿ, ಇಂಜಿನಿಯರ್ಗಳಾಗಲಿ ಎಲ್ಲವೂ ಆಗಿ ಭಾಳ ಸಂತೋಷದಿಂದಾರೆ. ಇವತ್ತು ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದರೂ ಕೂಡ ಜನ ಇವತ್ತು ಯಾರಿಗೆ MBBS ಸೀಟ್ ಸಿಕ್ಕಿದೆಯೋ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆಯೋ, ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದ್ದು ಎಲ್ಲರೂ ಕೂಡ ಯಡಿಯೂರಪ್ಪನವ್ರು ತಿಳ್ಕೊತಾರೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ತಿಳ್ಕೊತಾರೆ, ಗುಣಗಾನ ಮಾಡ್ತಾರೆ. ತಪ್ಪೇನಿದೆ? ತಾತಯ್ಯನ ಜಯಂತಿ ಮಾಡಬೇಕು ಅಂಥೇಳಿ ಭಾಳ ವರ್ಷಗಳಿಂದ ಕನಸಿತ್ತು. ಇವತ್ತು ಸರ್ಕಾರದ ವತಿಯಿಂದ ಆಗಿದೆ, ಜನರಿಗೆ ಭಾಳ ಖುಷಿ ಇದೆ. ಅದಕ್ಕೆ ಇವತ್ತು ಬ್ಯಾಂಕ್ವೆಟಲ್ಲಿ ಹಾಲಲ್ಲಿ ಆದಾಗ ನನಗೂ ಕೂಡ ಭಾಳ ಸಂತೋಷ ಆಯಿತು. ತಾತಯ್ಯ ಒಂದು ಕಾಲಜ್ಞಾನಿ, ಒಂದು 299 ವರ್ಷಗಳ ಜಯಂತಿಯನ್ನು ಮಾಡುವಾಗ ಇಷ್ಟು ಒಳ್ಳೆಯ ಒಂದು ಜ್ಞಾನಿಯದು ಒಂದು ವಿಧಾನಸೌಧದಲ್ಲಿ ಕೂಡ ಆಗ್ತಾ ಇದೆ ಅಂತ ನನಗೆ ಭಾಳ ಸಂತೋಷ ಕೂಡ ಆಯಿತು. ಅದೇ ರೀತಿ ರವೀಂದ್ರ ಕಲಾಕ್ಷೇತ್ರ ಆದಾಗ ಕೂಡ ನಿನ್ನೆ ಆದಾಗ ಕೂಡ ಸಂತೋಷ ಆಯಿತು. ಆವತ್ತು ಬಂದು ಸಡನ್ನಾಗಿ ಎದ್ದು ನಿಂತು ಮಾತಾಡ್ತಾರೆ. ಹಾಗೆ ಇವತ್ತು ನಮ್ಮ ಸಮುದಾಯಕ್ಕೆ ಕೈವಾರ ತಾತಯ್ಯನವರ ಒಂದು ಜಯಂತಿ ಜೊತೆಗೆ ನಮ್ಮ ಕೈವಾರ ತಾತಯ್ಯನವರ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡಬೇಕು ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಒಂದು ಮಂಡಳಿಯನ್ನು ಕೂಡ ಆಗಬೇಕು ಅಂಥೇಳಿ ಒಂದು ಘೋಷಣೆ ಕೂಡ ಮಾಡಿದ್ರು. ನಾನು ಹೇಳೋವಂಥದ್ದು ಪ್ರದೀಪ್ ಈಶ್ವರ್ ಅವ್ರಿಗೆ, ನೀವು ಇಷ್ಟೊಂದು ಆವೇಶ ಇರೋದು ಮೊದಲನೇದಾಗಿ ಇವಾಗ ತಾತಯ್ಯನ ಜಯಂತಿ ನಾವು ಮಾಡಿದ್ದೀವಿ, 3A ಇಂದ 2A ಎಜುಕೇಷನ್ಗೆ ನಾವು ಮಾಡಿದ್ದೀವಿ. ನೀವು ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ತಾತಯ್ಯನ ಒಂದು ಸಂಶೋಧನಾ ಕೇಂದ್ರಕ್ಕೆ ಒಂದು 5 ಕೋಟಿ ಸರ್ಕಾರದಿಂದ ಡೆಪಾಸಿಟ್ ಇಡಿಸಿ ಅದಕ್ಕೆ ಒಂದು ಸಂಶೋಧನಾ ಕೇಂದ್ರ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ, ಅಭಿವೃದ್ಧಿ ಮಂಡಳಿಗೆ ಒಂದು 300 ಕೋಟಿನೋ 400 ಕೋಟಿನೋ ಇಟ್ಟು ರಾಜ್ಯದಲ್ಲಿರುವಂಥ ಬಡವರಿಗೆ ಒಂದು ಅನುಕೂಲ ಆಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ, ಈ ಆವೇಶದ ಮಾತುಗಳನ್ನು ಬಿಡಿ. ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಈ ಸಮುದಾಯಕ್ಕೆ, ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಅದು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ಗುಣಗಾನ ಮಾಡ್ತಾರೆ. ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ 3A ಇಂದ 2A ಅಥವಾ 2A ಇಂದ 3Aಗೆ ವಿನಾಕಾರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಕಾರ್ಯಕ್ರಮದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಕಾರ್ಯಕರ್ತರೇ ಅವರನ್ನ ರಸ್ತೆಪ್ಪಿಸಿದ್ರು ಅಂತ ನೇರವಾಗಿ ಅವರು ಆರೋಪಿಸಿದರು.
ಸರ್ ರೊಚ್ಚಿಗೆ ಯಾರೂ ಎಬ್ಬರಿಸಿಲ್ಲ ಸರ್. ನೋಡಿ, ಅದು ಸಮುದಾಯದ ಕಾರ್ಯಕ್ರಮ, ಅದು ನನ್ನ ಪರ್ಸ್ನಲ್ ಕಾರ್ಯಕ್ರಮ ಅಲ್ಲ. ಅದು ಸರ್ಕಾರಿಯ ಒಂದು ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದಿಂದ ನನ್ನ ಹೆಸರು ಹಾಕಿದ್ರು, ನಾನು ಕೂಡ ಹೋಗಿ ಅಟೆಂಡ್ ಮಾಡಿದೆ. ಅಲ್ಲಿ ಯಾರೋ ಸಭಿಕರು 4 ಜನ, ನನ್ನೂ ಕೂಡ ಭಾಳ ಜನ 4 ಇನ್ನು 3A ಇಂದ 2Aಗೆ ಬರೀ ಎಜುಕೇಷನ್ಗೆ ಮಾಡಿದ್ದೀರಾ, ನಮ್ಗೆ ಎಂಪ್ಲಾಯ್ಮೆಂಟ್ಗೂ ಕೂಡ ಮಾಡಬೇಕು ಅಂತ ಕೂಡ ಜನ ಕೇಳಿದ್ರು. ಅದು ತಪ್ಪು ಏನೈತೆ? ಅದನ್ನು ನಾವು ಅಷ್ಟು ಆವೇಶದಿಂದ ತೊಗೊಳ್ಳೋವಂಥದ್ದು ಕೂಡ ನೆಸಸರಿ ಇಲ್ಲ. ಆ ಉತ್ತರ ಕೊಡುವಂಥದ್ದು ಕೂಡ ನೆಸಸರಿ ಇಲ್ಲ. ಸಮುದಾಯ ಖಂಡಿತವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಈ ಸಮುದಾಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೆ, ಆಮೇಲೆ ಅದ್ರದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಹೋಗಿದೆ ನಮ್ಮ ಸಮುದಾಯ. ಅದು ಒಂದು ಆಕ್ರೋಶ ಇದೆ ಸಮುದಾಯಕ್ಕೆ. ಬಹಿರಂಗ ವೇದಿಕೆಯಲ್ಲಿ ಆ ಥರ ಮಾತನಾಡೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವರ ನಡೆ ಬಗ್ಗೆ ಏನಾಗ್ತದೆ? ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಇವಾಗ MR ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು. ನಾನು ಕೂಡ ಅವರ ಭಾಷಣ ಆದಮೇಲೆ ನಾನು ಮಾಡಬೇಕಾಗಿದ್ದು, ಭಾಷಣ ಮಾಡಿ ಹೊರಗಡೆ ಬಂದೆ. ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ, ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ. ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ. ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು 91ರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು, ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ. ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ನಾನು ಅವ್ರಿಗೆ ಹೇಳೋವಂಥದ್ದು, ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ಇವಾಗ ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅದಕ್ಕೆ ಒಂದು 300 ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ, ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು 5-10 ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ. ಅದು ಅವ್ರ ಸಂಸ್ಕಾರ. ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ? ಅವ್ರಿಗೆ ಏನು ಹೇಳಿ, ಇವಾಗ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ದರು. ಇವತ್ತು ನೋಡಿ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯು ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನು ಬರ್ಬೋದಿತ್ತು. ಅಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ವೆಟಲ್ಲಿ ಖುದ್ದು ಅವರೇ ಬಂದಿದ್ದರು ಅವತ್ತು ಆ ಕಾರ್ಯಕ್ರಮಕ್ಕೆ. ಯಡಿಯೂರಪ್ಪನವರು 3A ಇಂದ 2A ಮಾಡಿದಾಗ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಬಂದಿದ್ದರು. ಇದು ಸಮುದಾಯದ ಮೇಲೆ ಇಟ್ಟಿರುವಂತಹ ಒಂದು ಗೌರವ. ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕಿಟ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ. ಅವರ ಒಂದು ವರ್ತನೆಗೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಅವ್ರಿಗೂ ಕೂಡ ಬುದ್ಧಿ ಹೇಳುವಂಥದ್ದಾಗಲಿ. ಯಾಕೆಂದ್ರೆ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳುವಂಥದ್ದು ಇದು ಪಕ್ಷಕ್ಕೂ ಕೂಡ ಮುಗಿಗಾಡ್ತಿರುವಂಥದ್ದು. ಯಾಕೆಂದ್ರೆ ಇಲ್ಲೋ ಒಂದ್ ಕಡೆ ಪ್ರದೀಪ್ ಈಶ್ವರ್ ಆಗಿದ್ರೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಸರ್ಕಾರ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತಂದ್ರೆ ಇವ್ರ ಹೇಳಿಕೆಗೆ ಅವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ. ನೋಡಿ ಇವರೇ, ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಸರ್ಕಾರಗಳು ಬರ್ತವೆ ಹೋಗ್ತವೆ. ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿ ಅವ್ರದ್ದು ಏನಿದೆ ಇವತ್ತಿನ ಯುವಕರಿಗೆ ಪರಿಚಯ ಆಗಬೇಕು. ಇಡೀ ರಾಜ್ಯದಲ್ಲಿ ಬರೀ ಬಲಿಜ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ, ರಾಜ್ಯದ ಜನಕ್ಕೆ, ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗ್ಗೆ ಒಂದು ಹೆಚ್ಚಿನ ಪುಸ್ತಕಗಳು, ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ. ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಬಲಿಜ ಸಮುದಾಯವನ್ನು ಕಡೆಗಣಿಸಿದ್ದಾರೆ. ನಿನ್ನೆ ಕೂಡ ಈ ಶಾಸಕ ಕೂಡ ಅದೇ ಕೆಲಸವನ್ನು ಮಾಡಿ ಹೊರಗಡೆ ಹೋಗಿದ್ದಾರೆ. ಪ್ರಚಾರ ಬೀಳ್ಗೋಸ್ಕರ ಏನಾದರೂ ಅದನ್ನು ಮಾತಾಡಿದ್ರೆ ಅಂತ ತಮ್ಗೆ ಏನಾದ್ರು? ಯಾಕೆಂದ್ರೆ ಅಷ್ಟೊಂದು ಆವೇಶಪೂರಿತವಾಗಿ ಅದು ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಏನೋ ಒಂದು ಕಡೆ ಆ ಸಂದರ್ಭದಲ್ಲಿ ಏನು ಗೊತ್ತು? ಅಷ್ಟು ಮಟ್ಟಿಗೆ ಆವೇಶವಾಗಿ ಮಾತಾಡೋದು ಬಾಯಿ ಮುಚ್ಚಿನ ಕೂತ್ಕೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ಅನ್ನೋಂಥದ್ದು ಈ ಸರ್ಕಾರವನ್ನೇ ಸಮರ್ಥನೆ ಮಾಡ್ಕೊಳ್ಳುವಂಥ ನಿಟ್ಟಲ್ಲಿ ಹೋಗುವಂಥದ್ದು ಒಂದು ನನಗನ್ಸುತ್ತೆ, ಒಂದು ಫ್ರಸ್ಟ್ರೇಷನ್ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಸಮುದಾಯಕ್ಕೇನು ಕೊಡುಗೆ ಕೊಟ್ಟಿಲ್ಲ ಕಾಂಗ್ರೆಸ್ಸು. ಜನ ಇವತ್ತೆಲ್ಲೋದ್ರೂ ಕೂಡ 3A ಇಂದ 2A ಆಗಿದ್ದು ಯಾರು ಎಜುಕೇಷನ್ಗೆ ಕೊಟ್ಟಿದ್ದು? ಯಡಿಯೂರಪ್ಪನವರ ಸರ್ಕಾರ. ಇವತ್ತು ಜಯಂತ್ಯೋತ್ಸವ ಅನೌನ್ಸ್ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಇದ್ರ ಜೊತೆಗೆ ಕೈವಾರ ತಾತಯ್ಯನವರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ಯಾರು? ಬಸವರಾಜ ಬೊಮ್ಮಾಯಿ ಅವರು. ಕೈವಾರ ತಾತಯ್ಯನ ಸಂಶೋಧನಾ ಕೇಂದ್ರ ಅನೌನ್ಸ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ಇವರ ಕೊಡುಗೆ ಏನು? 0, ಶೂನ್ಯ. ಖಂಡಿತವಾಗ್ಲೂ ಕೂಡ ಅವ್ರ ಫ್ರಸ್ಟ್ರೇಷನ್ ಇದೆ. ಆ ಫ್ರಸ್ಟ್ರೇಷನನ್ನು ಈ ರೀತಿ ಬಿಟ್ಟಿದ್ದು ಇವತ್ತು ಸಮುದಾಯ ಜನರಿಗೆ ಬಹಳ ನೋವು ತಂದಿದೆ. ಪ್ರದೀಪ್ ಈಶ್ವರ್ ಅವರ ಮಾತು ಮತ್ತು ನಡವಳಿಕೆ ನೋಡಿದ್ರೆ
ನೀವಿದ್ದಾಗ ಕಾರ್ಯಕರ್ತರಿಗೆ ಆ ರೀತಿ ಧಮಕಿ ಹಾಕಿದ್ದಾರೆ, ಅವರ ನಡವಳಿಕೆ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ. ನಾನು ಅಷ್ಟೇ ಹೇಳೋಕ್ಕಾಗುತ್ತೆ, ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ದುಬಾರಿ ಶಾಸಕರಾದವರು ಅವರೇ ಈ ಬಾರಿ ಇಷ್ಟೊತ್ತು ಮಟ್ಟಿಗೆ ಸೌಂಡ್ ಅಲ್ಲ, ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದು ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫಸ್ಟ್ರೇಷನ್ನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನ ಈ ರೀತಿ ಬಿಟ್ಟಿದ್ದು ತಪ್ಪು. ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲೇ ಇದೇ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಿಮ್ಮ ನಾಯಕರು ನಿಮ್ಮ ಮುಖಂಡರಿಗೆ ಏನಾದ್ರು ಹೇಳ್ಬೋದಾ? ಸಮುದಾಯಕ್ಕೆ, ಯಾಕಂದ್ರೆ ಸಮುದಾಯಕ್ಕೂ ಕೂಡ ಕೊಡುಗೆ ಇಲ್ಲ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಬೋದಲ್ಲ ಆಗಿದೆ ಎಂದು ಹೇಳ್ಬೋದಾ, ಒತ್ತಾಯ ಮಾಡ್ಬೋದಾ? ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ಯಾಯ. ಇವತ್ತಿನವರೆಗೂ ಕೂಡ ಆ ಪಕ್ಷದ ಯಾವುದೇ ನಾಯಕರಾಗಲಿ ಚೇಂಜ್ ತರಲಿಕ್ಕಾಗಿಲ್ಲ. ತಂದಿದ್ದೇ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಆ ಸಮುದಾಯ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಎಲ್ಲರೂ ಕೂಡ ಒಂದಷ್ಟು ಶಿಕ್ಷಣದ ಬಗ್ಗೆ ಟೀಚ್ ಮಾಡ್ತಿರ್ತಾರೆ. ಇನ್ನೂ ಕೂಡ ಆ ಶಿಕ್ಷಣದ ಬಗ್ಗೆ ಏನಾದರೂ ಕೂಡ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮುದಾಯದವ್ರಿಗೆ 2 ಸೀಟ್ ಫ್ರೀ ಕೊಡಬೇಕು ಅಂತ ಹೇಳ್ತಾರೆ. ಅದು ಅವರು ಹೋಗಿ ಅಪ್ರೋಚ್ ಮಾಡಲಿ. ಈಗ ಯಾಕೆ ಅಂತ ಹೇಳಿದ್ರೆ, ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವ್ರದ್ದೇ ರೀತಿಯಾದಂತಹ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಯಾರು ಅದು ಯಾವುದೇ ಪಕ್ಷದವ್ರು ಇರಬಹುದು, ಪಕ್ಷದಲ್ಲಿ ಇಲ್ಲದೇ ಕೂಡ ಇರಬಹುದು, ಸಮುದಾಯದ ಬಡ ಮಕ್ಕಳಿಗೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನ ಡೌಟ್ ಇದ್ದರೆ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಅವ್ರ ಹತ್ರ. ಯಾಕೆಂದರೆ ಮಾಡ್ತಾ ಇರೋವ್ರಿಗೂ ಕೂಡ ನೋವು ತರಬಾರ್ದು ಇದರಿಂದ. ಅದು ಅವ್ರು ತಿಳ್ಕೊಬೇಕಲ್ಲ, ಶಾಸಕರಾಗಿ ಈಗ ಮಾತಾಡ್ತಾ ಇದೆ ಇದು ಸರಿಯಲ್ಲ ಅನ್ನೋದನ್ನು ಅವರೇ ತಿಳ್ಕೊಳ್ಬೇಕು. ಯಾಕೆ ಚಿಕ್ಕ ಮಗು ಅಲ್ಲ, ಅವರು ವಯಸ್ಸಾಗಿದೆ ಅವ್ರಿಗೂ ಕೂಡ. ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಯಿತು ಅವ್ರು ಮಾತಾಡಿದ್ದು ನೋಡಿ ನಿನ್ನೆ. ನಾನು ಫಸ್ಟ್ ಟೈಮ್ ಹಂಗೆ ಒಂದು ಸತಿ ಗೋರಿಬಿದ್ನೂರಲ್ಲಿ ಕೂಡ ವೇದಿಕೆ ಹಂಚ್ಕೊಂಡಿದ್ದೆ, ಅದು ಸಮುದಾಯದ ಕಾರ್ಯಕ್ರಮನೇ. ನಿನ್ನೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಮತ್ತೆ ಪ್ರದೀಪ್ ಈಶ್ವರ್ ಅವರ ವೇದಿಕೆ ಬರ್ತಾರೆ ಅಂತ ಹೋಗ್ತಿರ್ತಾರೆ ಕಾರ್ಯಕ್ರಮ. ನಾನು ಕರೆದವ್ರಿಗೆ ಹೇಳ್ತೀನಿ, ಸುಮ್ಮನೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅದು ಕರಿಯೋರ ಮೇಲೆ ಬಿಡುತ್ತೆ ಅವಾಗ. ತಾವು ಕೂಡ ಹಿರಿಯ ನಾಯಕರು, ಮುಖ್ಯವಾಗಿ ಶಾಸಕರಾಗಿ ಕಷ್ಟ ಗೆದ್ದಿದ್ದಾರೆ. ಇಂಥ ಸಂದರ್ಭ ನಡವಳಿಕೆ ತೋರ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಏನು ಹೇಳ್ತಾರೆ? ಕಾಂಗ್ರೆಸ್ ನಾಯಕರು ಬೇರೆ ಯಾರು ಕೂಡ ಇದ್ರ ಬಗ್ಗೆ ಏನಿಲ್ಲ. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಬಂದರು, ಅವರಷ್ಟಕ್ಕೆ ಅವ್ರು ಭಾಷಣ ಮಾಡಿ ಹೋದರು. ನಾವು ಕೂಡ ಪ್ರದೀಪ್ ಈಶ್ವರ್ ಆದಮೇಲೆ ಭಾಷಣ ಮಾಡಿ ಹೋದ್ವಿ. ಯಾವುದೂ ಕೂಡ ರಾಜಕೀಯ ಮಾತಾಡಲಿಲ್ಲ. ಒಂದಾಗುತ್ತೆ, ಇವರೇ ಯಾರು ಮಾಡಿದ್ದು ಆ ಜಯಂತ್ಯೋತ್ಸವಕ್ಕೆ ಕಾರಣ ಯಾರು, ಅದು ಹೆಸರು ಹೇಳೋದು ತಪ್ಪು ಅಂತ ಹೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಬೊಮ್ಮಾಯಿ ಹೆಸರು ಹೇಳಬಾರ್ದ? ಯಡಿಯೂರಪ್ಪನವ್ರು 3A 2A ತಂದರು, ಹೆಸರು ಹೇಳಬಾರ್ದ? ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಗೌರ್ಮೆಂಟಲ್ಲಿ ಆರ್ಡರ್ ತಂದಿದ್ದು ಬೊಮ್ಮಾಯಿಯವರು, ಅವ್ರ ಹೆಸರು ಹೇಳಬಾರ್ದ? ಸಂಶೋಧನಕ್ಕೆ ಒಂದು ಕೇಂದ್ರವನ್ನು ಮಾಡ್ತೀನಿ ಅಂತೇಳಿ ಹೇಳಿದ್ರು, ಅದನ್ನು ಘೋಷಣೆ ಮಾಡಿದ್ರು, ಹೆಸರು ಹೇಳಬಾರ್ದ? ಯಾಕೆ ಇವತ್ತು ಎಲ್ಲ ಸಮುದಾಯ ಇರೋದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೇ ಇದ್ದಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಯಾಕೆಂದರೆ ಜನಾಂಗಕ್ಕೂ ಕೂಡ ಗೊತ್ತಿದೆ. ನೋಡಿ, ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಿಮಗೆ ವಿಡಿಯೋ ಇದೆ, ನೀವೇ ನೋಡ್ಕೊಂಡು ಅದನ್ನು ಅಸೆಸ್ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಭಾಷಣ ಮುಗಿಸೇ ಹೋಗಿದ್ದು. ಭಾಷಣ ಬಾಯ್ಕಾಟ್ ಏನು ಮಾಡಬೇಕು? 1 ಗಂಟೆ ಕೂತಿದ್ರು, ಭಾಷಣ ಮಾಡಿ ನನ್ನ ಪಕ್ಕದಲ್ಲೇ ಕೂತಿದ್ರು, ನನ್ನ ಹತ್ರನೇ 3/4 ಗಂಟೆ ಮಾತಾಡಿ ಹೋಗಿದ್ದಾರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.